ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಲಸಿನ ಹಣ್ಣಿನ ದೋಸೆ ಮಾಡ್ತಾ ಇದ್ದೀನಿ. ಹಲಸಿನ ಹಣ್ಣಿನ ದೋಸೆಗೆ ಬೇಕಾಗಿರೋ ಸಾಮಗ್ರಿ: 1 ಕಪ್ಪು ನೆಂದಿರೋ ಅಕ್ಕಿ, 3 ಗಂಟೆ ಟೈಮ್ ನೆನೆಸಿರಬೇಕು. ಅದರಲ್ಲಿ ಅರ್ಧ ಕಪ್ಪು ಬೆಲ್ಲ, 1 ಕಪ್ಪು ಹಲಸಿನ ಹಣ್ಣು, ಅರ್ಧ ಕಪ್ಪು ತೆಂಗಿನ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಏಲಕ್ಕಿ. ಇವಾಗ ಇಷ್ಟು ಮಿಕ್ಸಿಗೆ ಹಾಕಿ ರುಬ್ಬಬೇಕು. ನೋಡ್ಕೊಳ್ಳಿ. ಇವಾಗ ನೋಡಿ, ಮಿಕ್ಸಿ ಜಾರಿಗೆ ಹಲಸಿನ ಹಣ್ಣು ಹಾಕೊಂಡಿದ್ದೀನಿ. ಹಲಸಿನ ಹಣ್ಣಿಗೆ ಜೊತೆಗೆ ಬೆಲ್ಲ ಇವೆರಡನ್ನೂ ಫಸ್ಟು ಸವಿಸಬೇಕು. ಇದನ್ನು ರುಬ್ಕೋತಾ ಇದ್ದೀನಿ. ಇವಾಗ ಹಲಸಿನ ಹಣ್ಣು ಮತ್ತು ಬೆಲ್ಲನ ರುಬ್ಕೊಂಡಿದ್ದೀನಿ. ಇದಕ್ಕೆ ತೆಂಗಿನ ತುರಿನ ಹಾಕ್ಕೊಂಡು, ತೆಂಗಿನ ತುರಿ ಮತ್ತು 1 ಏಲಕ್ಕಿ ಕಾಯಿ ಸಿಪ್ಪೆ ಬಿಡಿಸಿ ಹಾಕ್ಕೊಳ್ಳಿ. ಇದನ್ನು ನೈಸಾಗಿ ರುಬ್ಬಿ ನೋಡಿ. ಇವಾಗ ಹಲಸಿನ ಹಣ್ಣು ಮತ್ತು ತೆಂಗಿನ ತುರಿ ಬೆಲ್ಲ 3 ಹಾಕಿ ನೈಸಿ ರುಬ್ಬಿದ್ದೀನಿ. ಇದೇ ಜಾರ್ಗೆ ಇದನ್ನು ಬೌಲ್ ತಗೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು, ಇದಕ್ಕೆ ಅಕ್ಕಿ, ಅದನ್ನು ನೈಸಿಗೆ ರುಬ್ಕೋತಾ ಇದ್ದೀನಿ. ಇವಾಗ ನೋಡಿ, ನೈಸಾಗಿ ಅಕ್ಕಿ ಎಲ್ಲ ರುಬ್ಬಿದ್ದೀನಿ. ಇವಾಗ ಹಲಸಿನ ಹಣ್ಣು ಮತ್ತು ಬೆಲ್ಲ ಕಾಯಿ ತುರಿ ಹಾಕಿ ರುಬ್ಬಿದ್ವಲ್ಲ, ಅದಕ್ಕೆ ಮಿಕ್ಸಣ ಮಾಡ್ಕೋಬೇಕು. ನೋಡಿ, ಇವಾಗ ದೋಸೆ ಹಿಟ್ಟನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಒಟ್ಟಿಗೆ 2 ಮಿಕ್ಸ್ ಮಾಡೋಣ. ಎಲ್ಲ ಹಲಸಿನ ಹಣ್ಣು, ಬೆಲ್ಲ, ಕಾಯಿ ತುರಿ, ಅಕ್ಕಿ ರುಬ್ಬಿದ್ದೆಲ್ಲ ಮಿಕ್ಸ್ ಮಾಡಿ ಎಷ್ಟು ದೋಸೆ ಹಿಟ್ಟಿಗೆ ಅರ್ಧ ಸ್ಪೂನ್ ಅರಿಶಿನ ಪುಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಮಿಕ್ಸ್ ಮಾಡ್ಬೋದು, ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಬೋದು. ಮಿಕ್ಸ್ ಮಾಡ್ಕೊಳ್ಳೋದು ಕಲರ್ ಬರಲಿ ಅಂತ ಅರಿಶಿನ ಪುಡಿ. ಇದನ್ನು 3 ಗಂಟೆ ಟೈಮು ಮುಚ್ಚಿಟ್ರೆ ಹುನಿಯುತ್ತೆ ಚೆನ್ನಾಗಿ. ಆಮೇಲೆ 3 ಗಂಟೆ ಆದಮೇಲೆ ನೋಡಿ, ಇವಾಗ ಹಿಟ್ಟೆಲ್ಲ ರೆಡಿ ಇದೆ. ಸ್ಟವ್ ಹಚ್ಚಿದ್ದೀನಿ. ದೋಸೆ ಕಾಲಿ ಕಾದಿದೆ. ಸುತ್ತ ಸೈಡಿಂದ ಸ್ವಲ್ಪ ಎಣ್ಣೆ ಹಾಕಬೇಕು, ಅಂದರೆ ಚಾವಲಿ ಕಟ್ಕೊಳ್ಳೋದು. ನೋಡಿ, ಇವಾಗ ದೋಸೆ ಬೆಂದಿದೆ. ಸರಿ ಆಗ್ತಾ ಇದ್ದೀನಿ. ಸ್ಟವ್ನ ಸ್ವಲ್ಪ ಕಡಿಮೆ ಹಾಕೊಂಡು ಬೇಯಿಸಿದ್ರೆ ಸ್ವಲ್ಪ ಕಲರ್ ಸೀಕೊಳ್ಳಲ್ಲ, ನೀಟಾಗಿ ಬರುತ್ತೆ. ತುಂಬ ಸ್ವೀಟಾಗಿ ಗರಿಗರಿಯಾಗಿ ಬರ್ತಿದೆ ದೋಸೆ. ನೋಡಿ, ರಾತ್ರಿ ರುಬ್ಬಿಟ್ಟಿದೆ. ಇವಾಗ ಬೆಳಗ್ಗೆ ಟಿಫನ್ ಮಾಡ್ತಾಯಿದ್ದೀನಿ. ಮುಚ್ಚಿದ್ರೆ ಒಳ್ಳೆಯದು. ಹಾಗಾಗಿ ಮುಚ್ಚಿರೋದು ನೋಡಿ, ಇವಾಗ ತೆಗಿತಾ ಇದ್ದೀನಿ. ಇಷ್ಟು ಗರಿಗರಿಯಾಗಿ ಬರುತ್ತೆ ಅಂದರೆ ಇದಕ್ಕೆ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಓಲೆಲ್ಲ ಬಿಟ್ಕೊಂಡಿದ್ದೀನಿ. ಒಬ್ಬಟ್ಟು ಥರ ಇದೆ ನೋಡಿ. ಹಲಸಿನ ಹಣ್ಣಿನ ದೋಸೆ ರೆಡಿಯಾಗಿದೆ. ಇದನ್ನು ತುಪ್ಪದಲ್ಲಿ ಹಚ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಒಬ್ಬಟ್ಟು ತಿಂದ ಥರ ಟೇಸ್ಟ್ ಬರುತ್ತೆ. ತಿಂದು ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ಕೊತಾ
ನಾನು ದೋಸೆ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ.